ನೋಡಿ ವೀಕ್ಷಕರೇ, ಪೆರುವಾಜೆ ಈಶ್ವರ ಭಟ್ರು ಅವರ ತೋಟಕ್ಕೆ ನಾವು ಈಗ ಬಂದಿದ್ದೇವೆ. ನೋಡಿ ಇವರ ಸಾವಯವ ತೋಟ ಹೇಗೆ ಇದೆ ನೋಡಿ. ಎಷ್ಟು ಒಂದು ನೋಡಿ, ಯಾವುದು ಸಹ ಒಂದು ಎಲೆ ಚುಕ್ಕಿ ಅಥವಾ ಬೇರೆ ಯಾವುದೇ ರೋಗ ಇಲ್ಲ. ಹಸಿರಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆರಡಕ್ಕೆ ಮಣ್ಣು ಬಿದ್ದಾಗ ಮಣ್ಣು ತೆಗಿಬೇಕಷ್ಟೇ. ಸರ್, ನೀವು ಇದಕ್ಕೆ ಕೇವಲ ನಿಮ್ಮ ಇದು ಹೈನುಗಾರಿಕೆದ್ದೇ ಇದನ್ನು ಇದಕ್ಕೆ ಕೊಡುದಾ? ನಾನು ಕೊಡುದಾ? ಅದು ಆಡಿನ ಹಿಕ್ಕಿ ಹಾಕ್ತೇನೆ, ಮತ್ತೆ ಸುಡು ಮಣ್ಣು ಕೊಡ್ತೇನೆ, ಹ. ಮತ್ತೆ ಸ್ಲರಿ ನೀರು, ಹ. ಮತ್ತೆ ಸಗಣಿ. ನೋಡಿ ಸರ್, ಎಷ್ಟು ಅಡಿಕೆ ಮರ ಉಂಟು ಸರ್ ನಿಮಗೆ? ಇಲ್ಲೊಂದು 2000 ಅಡಿಕೆ ಮರ ಉಂಟು. 2000 ಉಂಟಲ್ಲ. ನೋಡಿ ಹುಲ್ಲನ್ನು ತೆಗೆದಿಲ್ಲ ಮಿಷನ್ ಅಲ್ಲಿ ನಾವು. ಹೀಗೆ ಅಡಿಕೆ ಸ್ವಲ್ಪ ಹಾಳಾದ್ರೂ ಅದೇ ನಮಗೆ ಹುಲ್ಲು. ಇದು ಇದಕ್ಕೊಂದು ಪ್ಲಾಸ್ಟರಿಂಗ್ ಬೇಕು ಅಂತ ಯೋಜನೆ. ಅಲ್ಲ, ಮತ್ತೆ ನಿಮ್ಗೆ ದನಗಳಿಗೆ ಇದು ಹಾಕುದಿಲ್ವಾ? ಹಾಕ್ತೇವೆ. ಅಂದ್ರೆ ಮಿಷನ್ ನಲ್ಲಿ ಕಟ್ ಮಾಡುದು ಅಥವಾ ಸ್ಪ್ರೇ ಮದ್ದು ಮಾಡಿ ಮದ್ದು ಬಿಟ್ಟು ತೋಟ ಒಂದು ಹಸುರಾಗಿತ್ತ. ಇದು ಕೆಳಗೆ ಕೂಡ ಹಾಗೆ ಹಸುರಾಗಿರ್ಬೇಕು ನಮಗೆ. ಹೌದು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಸಹ ಹುಲ್ಲು ಸಹ ಹೇಗೆ ಬೆಳೆದಿದೆ ನೋಡಿ. ಒಂದು ಇವರ ಈ ಸ್ಲರಿ ಏನು ಹಟ್ಟಿ ತೊಳೆದು ಅದರ ಗಂಜಲ ಅದು ಇದೆಲ್ಲವೂ ಮಿಕ್ಸ್ ಆಗಿ ಈ ತೋಟಕ್ಕೆ ಬಂದು. ಅಂದ್ರೆ ಇದರ ಉದ್ದೇಶ ಏನು ಗೊತ್ತುಂಟ? ಹುಲ್ಲು ಬೆಳೆಸುವಂತದ್ದು ಈ ಇದರಲ್ಲಿ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಜೀವಿಗಳು ಮತ್ತೆ ಎರೆಹುಳ ಎಲ್ಲ ಅವುಗಳಿಗೆ ಬದುಕಲಿಕ್ಕೆ ಅವಕಾಶ ಕೊಡ್ತವೆ. ಇವು ಸಂಪು ಇರ್ತದೆ ಅಲ್ಲ, ಅದು ಇರ್ತವೆ, ಅವು ಬದುಕಬೇಕಲ್ಲ ಭೂಮಿಯಲ್ಲಿ. ಹೌದು 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 ಹೌದು. ಅದು ನಮಗೆ ಇದಕ್ಕೆ ಮಣ್ಣಿಗೆ ಸಪೋರ್ಟ್ ಆಗ್ತದೆ. ಎಷ್ಟು ಒಂದು ನಾವು ಹುಲ್ಲು ತೆಗಿಬಾರ್ದು ತೋಟದ್ದು. ಅಡಿಕೆ ಮಾತ್ರ ಹಾಕ್ಬೇಕು. ಸ್ವಲ್ಪ ಅಡಿಕೆ ಹಾಳಾದ್ರೂ ಬೇಸರ ಇಲ್ಲ. ಅಲ್ಲ, ತೆಗೆದ್ರು ಕತ್ತಿಯಲ್ಲಿ ತೆಗಿಬೇಕು. ನಾವು ತೆಗಿತೇವೆ ಅಲ್ಲ. ಬೇಸಿಗೆಯಲ್ಲಿ ಈ ನಮ್ಮನೆ ಹುಲ್ಲು ಬೇಕು. ಇಡೀ ನೋಡಿದ್ರಲ್ಲ ನೀವು, ಚೆನ್ನಾಗಿದೆ. ಬೇರಿಗೆಲ್ಲ ಪೆಟ್ಟಾಗುದು, ಬೇರಿಗೆಲ್ಲ ಬಿಸಿಲು ಹೊಡಿಯುದಿಲ್ಲ ನೋಡಿ. ಒಂದು ವೇಳೆ ತೆಗೆದ್ರು ಮಳೆಗಾಲ ತೆಗೆದ್ರೆ ಅಷ್ಟೊಂದು ಉಪದ್ರ ಇಲ್ಲ. ಬೇಸಿಗೆಯಲ್ಲಿ ಈಗ ಇರ್ಬೇಕು ಅಂತ ಹೇಳುದಲ್ವಾ ನೀವು? ಅದು ಯಾವಳು ಇರ್ಬೇಕು, ದೊಡ್ಡ ವಿಷಯವೇ ಅಲ್ಲ. ಅದು ಇರ್ಲಿ ತೋಟದಲ್ಲಿ. ಕಳೆ ಹಾಕೊಂಡ್ರು ಚಂದ ಕೊಚ್ಚಿಕೊಂಡು ಹೋಗ್ತದೆ. ಇದು ಹೀಗೆ ಇರ್ತದೆ. ತೋಟಕ್ಕೆ ಹುಲ್ಲು ಬೇಕಾದ್ರೆ ಕೆಡಿಸಿಕೊಳ್ತೇವೆ. ಕ್ಲಿಯರ್ ಇದೆ ನೋಡಿ. ಅವರು ನಾವೆಲ್ಲ ರಾಸಾಯನಿಕ ಅದು ಇದು ಎಲ್ಲ ಈ ಹುಲ್ಲಿಗೆಲ್ಲ ಮದ್ದು ಸ್ಪ್ರೇ ಮಾಡಿ ಅದನ್ನು ಕೊಂದು ಇಲ್ಲದೆಲ್ಲ ಕಾಯಿಲೆ ಎಲ್ಲ ತೋಟಕ್ಕೆ ಬರ್ತದೆ ನೋಡಿ. ನಾವು ತುಂಬಾ ಕಡೆ ಕೇಳಿದ್ದೇವೆ, ಯಾಕಂದ್ರೆ ಸ್ಲರಿ ಗೊಬ್ಬರ ರಾಸಾಯನಿಕ ಮುಕ್ತವಾದಂತಹ ತೋಟಗಳಿಗೆ ರೋಗ ಬಾಧೆ ಕಡಿಮೆ ಅಂತ. ಅಲ್ವಾ ಸರ್? ಈಗ ನಿಮ್ಮಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಇಲ್ಲಿ ಯಾವುದೇ ಒಂದು ನೋಡಿ ನಿಮ್ಗೆ ಸಮಸ್ಯೆನೇ ಇಲ್ಲ ಇದರಲ್ಲಿ. ಈ ಇಲ್ಲದ್ರೆ ಎಲ್ಲ ಹಿಂಗಾರ ಎಲ್ಲ ಒಣಗುವುದು, ಆ ಸೋಗೆ ಎಲ್ಲ ಬೆಂಕಿ ರೋಗದ ಹಾಗೆ ಆಗುವುದು, ಅದೆಲ್ಲ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಎಂತ ಇಲ್ಲಲ್ಲ, ಏನಿಲ್ಲ, ಅಷ್ಟು ಕ್ಲಿಯರ್ ಇದೆ. ಒಂದೇ ಒಂದು ಸೋಗೆ ಅಂತದ್ದು ಕಾಣುದಿಲ್ಲ ಇಲ್ಲಿ. ಅಡಿಕೆ ಎಲ್ಲ ಹೇಗುಂಟು, ಹಿಂಗಾರ ಹೇಗುಂಟು. ಹೌದು, ನಳ್ಳಿ ತಾಳುವುದಿಲ್ಲ, ಎಂತದ್ದು. ನೀವು ರಾಸಾಯನಿಕ ಕೊಡುವುದೇ ಇಲ್ಲ ಅಲ್ಲ? ರಾಸಾಯನಿಕ ಇಲ್ಲ. ಎಷ್ಟು ವರ್ಷ ಆಯ್ತು ನಾನು ರಾಸಾಯನಿಕ, ಎಷ್ಟೋ 30 ವರ್ಷ ಆಯ್ತು ರಾಸಾಯನಿಕ ಹಾಕಿ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ನೋಡಿ. ನೋಡಿ ಅದನ್ನು ಕೂಡಲೇ ಆಗುದಿಲ್ಲ. ಸಗಣಿ ನೀರಿಗೆ ರಾಶಿ ಹಾಕಿ ಸಗಣಿ ಒಣಗಿದ ನಂತರ ನೋಡಿ ಈ ತರ ಒಂದು ಪೌಡರ್ ತರ ಆಗ್ಬೇಕು. ನಂತರ ಇವರು ಬುಡಕ್ಕೆ ಹಾಕ್ತಾರೆ ನೋಡಿ. ಇಲ್ಲಿ ತಂದು ಇವರು ಸ್ಟೋರೇಜ್ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಗೊಬ್ಬರ ಎಲ್ಲ ಹಾಕಿದ್ರೆ ನಮ್ಗೆ ರಾಸಾಯನಿಕ ಬೇಕಾ? ನೋಡಿ ನೋಡಿ, ಇವರಿಗೆ 2 ಬೋರ್ನಿಂದ ನೀರು ಇದಕ್ಕೆ ಇವರು ಸಂಗ್ರಹ ಮಾಡ್ತಾರೆ ನೋಡಿ. ಅಲ್ಲಿ ಒಂದು ಆ ಬೋರಲ್ಲಿ ನೀರು ಸ್ವಲ್ಪ ಕಡಿಮೆ ಉಂಟು ಅಂತ ಹೇಳ್ತಾರೆ. ಇಲ್ಲಿಂದ ಇವರು ಆರ್ಡಿನರಿ ಪಂಪ್ ಅಲ್ಲಿ ಎಲ್ಲ ಲಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇವರ ತೋಟ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಎಲ್ಲ ಸಾಧಾರಣ ಇಡೀ ಹಸಿರು ಬೇಕು, ಇಡೀ ಕೆಳಗ ಮೇಲೆ ಒಟ್ಟು ಹಸಿರು ಬೇಕು. ಹೌದು. ಮಾಗಣಿ ಎಷ್ಟು ತೋರ ಇದೆ ನೋಡಿ. ಮಾಗಣಿ ಮರ ನೋಡಿ. 30 ವರ್ಷ ಆಯ್ತು ಇದಕ್ಕೆ. 30 ವರ್ಷ ಆಯ್ತಲ್ಲ. ನಾವು ನಮ್ಮ ಹಟ್ಟಿಗೆ ಇದನ್ನು ಕಂಡು ಮಾಡಿದ್ದೇವೆ. ತೋಟಕ್ಕೆ ನೆರಳಾಯ್ತು ಮತ್ತು ಗಾಳಿ ತಡೆಗೆ ಆಯ್ತು. ಗಾಳಿ ತಡೆಗೆ ಆಯ್ತು. ಅದು ಈ ಕೈಡಿಗೆ ತೆಂಕ ಕಟ್ಟಬೇಕಂತ ಈ ಕೈ ನೋಡಿ. ಕೆರೆಯ ಸುತ್ತಲೂ ಮರ ಇಟ್ಟಿದ್ದಾರೆ. ಎಷ್ಟು ಎತ್ತರ ಹೋಗಿದೆ ನೋಡಿ. ಆಕಾಶದಷ್ಟು ಎತ್ತರ ಹೋಗಿದೆ. ಈ ಗಾಳಿಗೆಲ್ಲ ಒಳ್ಳೆ ತಡೆ ಆಗ್ತದೆ. ಇದು ಎಲ್ಲ ರೌಂಡ್ ಅಪ್ ಬಿಡ್ತಾರೆ ಕೆಲವರು. ಹಾಕುದು ಗಿಡ ನೋಡಿ, ಎಲ್ಲ ಗೊಬ್ಬರ ಹಾಕಿದ್ದಾರೆ ನೋಡಿ. ಹಟ್ಟಿ ಗೊಬ್ಬರ ನೋಡಿ. ಇದು ಆಡಿನ ಗೊಬ್ಬರ ಉಂಟು ಇದರಲ್ಲಿ. ಆಡಿನ ಗೊಬ್ಬರ
ನೋಡಿ ಎಡೆಯಲ್ಲಿ ಏಲಕ್ಕಿ ಸಹ ಹಾಕಿದ್ದಾರೆ. ಹಾ ನೋಡಿ ರೋಸ್ ಆಪಲ್ ಮರ ಅದೇ ರಾಂಬುಟಾನ್ ಆಯ್ತು ನೋಡಿ, ಅದ್ರಲ್ಲಿ ಫುಲ್ ಉಂಟು ರಾಂಬುಟಾನ್. ಪಿಂಕ್ ಕಲರ್ ಅಲ್ಲಿ ಹೂ ಆಗ್ತದೆ ಇದರಲ್ಲಿ. ನೋಡಿ ಇದರಲ್ಲಿ ಯಾರು ಒಳ್ಳೆ ಸಾಧನೆ ಮಾಡ್ತಾರೆ ಅವ್ರದ್ದು ಮನೆ ನೋಡಿ, ವಾರಿ ಹೇಳ್ದ ಮನೆ. ಹಾ ನೋಡಿ ಪಾರಿವಾಳ ಎಷ್ಟಿದೆ ನೋಡಿ, 50 ಉಂಟು. ಹಾ ಅದರ ಮೇಲಿನ ಮನೆ ಪಾರಿವಾಳಕ್ಕೆ, ಅದರ ಒಳಗೆ ಇದೆ ನೋಡ್ಬೋದು ನೀವು. ಕೆಳಗೆ ನಾಯಿಗಳಿಗೆ, ಕೆಳಗೆ ನಾಯಿಗಳಿಗೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಭಟ್ರು ಅವರು ಅವರ ತೋಟಕ್ಕೆ ಗೊಬ್ಬರವಾಗ್ತದೆ, ಕುರಿ ಸಾಕಣೆಯೂ ಆಗ್ತದೆ. ನೋಡಿ ಆಡು ಸಾಕಾಣಿಕೆ, ಆಡು ಸಾಕಾಣಿಕೆ ಹೇಗೆ ಮಾಡಿದ್ದಾರೆ ನೋಡಿ. ಇದಕ್ಕೆಲ್ಲ ಒಂದು ಸೆಡ್ ಎಲ್ಲ ಮಾಡಿ, ಅದಕ್ಕೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಮಾಡಿ ಎಷ್ಟು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸರ್, ಎಷ್ಟು ಆಡು ಉಂಟು ಸರ್? ಆಡು 100 ಹತ್ರ ಉಂಟು. ಆಡು 100 ಉಂಟಲ್ಲ? ಮೇಲೆ ಉಂಟು ಇನ್ನೊಂದು ಸೆಡ್ಡು. ಮೇಲೊಂದು ಉಂಟಾ? ಹಾ ಹಾ ಹಾ. ಇದು ಬಿಡುವುದಿಲ್ಲ ನೀವಲ್ಲ? ಇದನ್ನು ಬಿಡುವುದಿಲ್ಲ. ಬಿಟ್ಟರೆ ನಿಮ್ಮ ತೋಟ ಎಲ್ಲ ಹಾಳಾಗ್ತದೆ. ತೋಟ ಜಾಗ ಉಂಟು, ಅದು ಜನ ಎಲ್ಲ ಕೊಂಡೋಗಿ ಮಾಡ್ಬೇಕಲ್ಲ. ಹೌದು ಸರ್. ಇದಕ್ಕೆ ಯಾವ್ದೆಲ್ಲ ಫುಡ್ ಕೊಡ್ತೀರಿ ನೀವು? ಇದಕ್ಕೆ ಮೇವೆಲ್ಲ ಜೋಳ, ಹಾ ಇಡೀ ಜೋಳ ಕೊಡ್ತೇವೆ. ಹಾ. ಮತ್ತೆ ನೆಲಗಡ್ಲೆ ಹಿಂಡಿ, ಎಳ್ಳಿಂಡಿ, ಹಾ ಮತ್ತೆ ಹುಲ್ಲು, ಹಸಿರು ಹುಲ್ಲು, ಹಸಿರುಲ್ಲ ಅದು ಕೊಡ್ತೀರಲ್ಲ? ಮಿಷನ್ ಕಟ್ ಮಾಡಿ ಆಗ್ತದೆ. ಹಾ ಹಾ. ಅಲ್ಲಿ ಸಹ ಅದರಲ್ಲಿ ಉಂಟಲ್ಲ? ಅದೊಂದು ಗಂಡು ನೋಡಿ ಬಿಟ್ಟಲ್ಲ, ಇದಕ್ಕೆಲ್ಲ ಈ ಹೆಣ್ಣುಗಳಿಗೆ ಅದೊಂದು ಬಿಟ್ಟಲ್ಲ. ದೊಡ್ಡ ದೊಡ್ಡ ಜಾತಿದ್ದು ಅದು ದೊಡ್ಡ ಜಾತಿ. ಹೌದು ಹೌದು. ನೋಡಿ ಇದರ ಇದು ಗೊಬ್ಬರ ನಿಮ್ಗೆ ತೋಟಕ್ಕೆ ಆಗ್ತದೆ ಅಲ್ವಾ? ಅದರಿಂದಾಗಿ ತೋಟದಲ್ಲಿ ಈಲ್ಡ್ ಜಾಸ್ತಿ ಮತ್ತೊಂದೆಲ್ಲ ಆಗ್ತದೆ. ನೋಡಿ ಸರ್, ನೀವು ಇದೆಲ್ಲ ಮಾರಾಟ ಮಾಡುದು ಹೇಗೆಲ್ಲ? ಇದು ಅವರ ಕೆಲವು ಕೊಂಡೋಗ್ತಾರೆ ಅದನ್ನು, ಹಾ ಹಾ ಹಾ. ಒಳ್ಳೆ ರೇಟಿಗೆ ಕೊಂಡೋಗ್ತಾರೆ ಅಲ್ವಾ? ಗಂಡು ಮಾತ್ರ ಸೇಲ್ ಮಾಡುದು, ಹೆಣ್ಣುಗಳನ್ನು ಸೇಲ್ ಮಾಡುದು ನಾವು. ಹಾ ಹಾ. ಗಂಡುಗಳೆಲ್ಲ ತುಂಬ ಇದ್ರೆ ಉಪದ್ರವ ಆಗ್ತದೆ, ಹಾ, ಅದು ಮತ್ತೆ ನಮಗೆ ಸಾಕ್ಲಿಕ್ಕೆ ಒಂದು ಕಷ್ಟವಾಗ್ತದೆ. ಆಗ್ತದೆ. ಹಾ, ಅದು ಮಾರಾಟ ಮಾಡುದಲ್ವಾ? ನೋಡಿ ಇವ್ರು ಹೇಳಿದ್ದು ಹಾ, ಕಲ್ಲರ್ ಕಲ್ಲು ಒಬ್ರು ಇದ್ರೆ ಹೋಗಿ ತನ್ನಿಂತ ಹೇಳಿದ್ರು. ಥೈಲ್ಯಾಂಡ್ ಇದು ಅಲ್ಲಿ ನೋಡಿ ಹುಲ್ಲು ಬೇರೆ, ನೀವು ಪಟ ಅಲ್ಲಿ ಉಂಟು ಈಗ. ಇದು ಗೋಬರ್ ಗ್ಯಾಸ್, ಬಯೋಗ್ಯಾಸ್. ಗೋಬರ್ ನೋಡಿ, ಇದು ಅವ್ರದ್ದು ಬಯೋಗ್ಯಾಸ್. ಅವರಿಗೆ ಇದು ನಮ್ಮ LPG ಎಲ್ಲ ಗ್ಯಾಸ್ 77ನೇ ಇಸ್ವಿ ಮಾಡಿದ್ದು. 77 ಇಸ್ವಿಯಲ್ಲಿ ಮಾಡಿದ್ದೀರಾ? ಓ, ಇದಕ್ಕೆ 50 ವರ್ಷ ಆಯ್ತಲ್ಲ ಸರ್? 49 ವರ್ಷ ಆಯ್ತು. 49 ವರ್ಷ ಆಯ್ತು, ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ನೋಡಿ ಇದರ ಸ್ಲರಿ ನೋಡಿ, ಈಚೆಯಿಂದ ಅಲ್ಲಿ ಹೋಗ್ತದೆ. ನೋಡಿ ಬನ್ನಿ, ಇಲ್ಲಿ ಮತ್ತೊಂದು ಬಯೋಗ್ಯಾಸ್ ಅಂತ ಉಂಟು ಈಚೆ, ಟೈಪ್ ಇದು. ಹಾ, ಇದು ಅಂಡರ್ ಗ್ರೌಂಡ್ ಒಂದು ಗ್ಯಾಸ್ ಉಂಟಲ್ಲ? ಹೌದೌದು. ನೋಡಿ ಅಲ್ಲಿ ಪೈಪ್ ಹೋಗಿದೆ. ಹೌದು, ಈಚೆ ಅವರಿಗೆ ಹೋಗಿದೆ. ಎರಡು ಅಂದ್ರೆ ನಮ್ಗೆ ಬಿಸಿನೀರಿಗೆ, ಕೆಲಸವರಿಗೆ, ಊಟಕ್ಕೆ ಎಲ್ಲದಕ್ಕೂ ಸಾಕಾಗ್ತದೆ. ಅದರಲ್ಲಿ ಸಹ ನೀವು ಅಡಿಕೆ ಇದು ಮೊಳಕೆ ಬರ್ಲಿಕ್ಕೆ ಹಾಕಿದ್ದೀರಿ ಅಲ್ವಾ? ಹೌದು, ಅದ್ರ ಮೇಲೆ ಇದಕ್ಕೆ ಸ್ವಲ್ಪ ನೋಡಿ, ಇದರಿಂದ ಕಲಸಿ ಅದಕ್ಕೆ ಬಿಡುದು. ಈಗ ಮೂತ್ರ ನೋಡಿ ಅಟ್ಟಿದೆಲ್ಲ ದನದ ತೊಳೆದ ನೀರೆಲ್ಲ ಇಲ್ಲಿಂದ ಸೀದಾ ಬಂಡಿ ಇಲ್ಲಿ ಫಿಲ್ಟರ್ ಆಗ್ತದೆ. ಕಸ ಹೋಗದ ಹಾಗೆ ಇಲ್ಲಿ ಬಂದು ಇದರಲ್ಲಿ ಸ್ಟೋರೇಜ್ ಆಗ್ತದೆ. ಕಸ ಎಲ್ಲ ತೆಗೆದು ಇಲ್ಲಿ ಹಾಕ್ತಾರೆ, ಗೊಬ್ಬರ ಆಗ್ತದೆ ಕೂಡ. ಇಲ್ಲಿಂದ ಕಸ ನೋಡಿ ಅಲ್ಲಿ ರಾಶಿ ಹಾಕಿ ಅದು ಗೊಬ್ಬರ ಆಗ್ತದೆ. ಬನ್ನಿ ಅಲ್ಲಿ ಸ್ಲರಿ ಗುಂಡಿ ನೋಡುವ. ನೋಡಿ ಇದು ಸ್ಲರಿ ಗುಂಡಿ ಅವರದ್ದು. ಎಷ್ಟು ದೊಡ್ಡದಿದೆ ನೋಡಿ ವೀಕ್ಷಕರೇ. ಎಲ್ಲ ತೊಳೆದದ್ದು ಗಂಜಲ ಅದು ಎಲ್ಲ ಇಲ್ಲಿ ಬಂದು ಇಲ್ಲಿಂದ ಮಾತ್ರ ಎಲ್ಲ ಹುಲ್ಲುಗೆ ಮತ್ತು ಬೇರೆ 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 ತೋಟಕ್ಕೆ ಎಲ್ಲ ಇಲ್ಲಿಂದ ಹೋಗ್ತದೆ. ದೊಡ್ಡ ಇದು ತುಂಬಾ ದೊಡ್ಡ ಗುಂಡಿ ನೋಡಿ. ಇದನ್ನೇ ಇವರು ಉಪಯೋಗ ಮಾಡುದು, ಯಾವುದೇ ರಾಸಾಯನಿಕ ಇವರು ಉಪಯೋಗ ಮಾಡುದಿಲ್ಲ. ಅದು ಸಹ ತುಂಬಾ ವರ್ಷಗಳಿಂದ. ಅದರಿಂದ ಇವರ ತೋಟ ನೋಡಿ ಎಷ್ಟು ಹಸಿರಾಗಿದೆ ನೋಡಿ. ಹಾಗೆ ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಖಂಡಿತವಾಗಿಯೂ ಆಶ್ಚರ್ಯ ಆಗ್ತದೆ. ಅಷ್ಟು ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಇವರ ಬದಿಯಿಂದಲೇ ಇದು ಬೇರೆ ಒಂದು ತೋಟ ತೋರಿಸ್ತದೆ, ಇವರದಲ್ಲ ಇದು. ನೋಡಿ ಇವರ ತೋಟ ಹೇಗಾಗಿದೆ ನೋಡಿ. ನೋಡಿ ಎಲೆ ಚುಕ್ಕಿ ಅಥವಾ ಏನೇನು ಸೋಗೆ ಅದು ಇದೆಲ್ಲ ಹೇಗೆ ಆಗಿದೆ ನೋಡಿ. ಇದು ರಾಸಾಯನಿಕ, ಫುಲ್ ರಾಸಾಯನಿಕ ತೋಟ. ಇದು ರಾಸಾಯನಿಕ ತೋಟ ನೋಡಿ. ಈ ಸೋಗೆ ಎಲ್ಲ ನೋಡುವಾಗ ಗೊತ್ತಾಗ್ತದೆ ನೋಡಿ ಎಲ್ಲ ಎಷ್ಟು ಡ್ಯಾಮೇಜ್ ಎಲ್ಲ ಆಗಿದೆ ಅಂತ. ಇದಕ್ಕೆ ಹೇಳುದು, ಒಂದೆರಡು ದನ ಆದ್ರೂ ಸಾಕಿ ಅಂತ. ಓಕೆ, ಕರುಗಳಿಗೆ ಸ್ಲರಿ ನೋಡಿ ಹಾಕಿ ಬೆಳೆಸಿದಂತ ಹುಲ್ಲು ನೋಡಿ. ಮತ್ತೆ ನೋಡಿ ಇಲ್ಲಿ ಹಾಡುಗಳನ್ನು, ಗಂಡು ಹಾಡುಗಳು ನೋಡಿ, ಇದೆಲ್ಲ ಮಾರಾಟ ಮಾಡ್ಲಿಕ್ಕೆ ಅವರು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದಕ್ಕೆ ವ್ಯವಸ್ಥೆ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ
ಎಲ್ಲ ಅದಕ್ಕೆ ಕಂಪೇರ್ ಮಾಡಿಲ್ಲ. ಅದು ಒಂದಕ್ಕೊಂದು ಜಗಳ ಮಾಡಬಾರ್ದು ಅಂತ ಇದು ಮಾಡಿದ್ದಾರೆ.